ಹನುಮಂತ ಬಂದ, ಹನುಮಂತ ಬಂದ. ರಾಮ ಲಕ್ಷ್ಮಣರು ಹನುಮಂತನ ಅಂಗೈಯಲ್ಲಿ ಮಲಗಿದ್ದಾರೆ. ಸದ್ದು ಮಾಡಬೇಡಿ. ರಾಮಲಕ್ಷ್ಮಣರಿಗೆ ನಿದ್ರಾಭಂಗವಾಗುವುದು ಬೇಡ. ಹೀಗೆಯೇ ಎತ್ತುಕೊಂಡು ಹೋಗಿ ಬಿಡಾರದಲ್ಲಿ ಮಲಗಿಸುತ್ತೇನೆ. ಬೆಳಗಾದ ನಂತರ ಎಲ್ಲವನ್ನೂ ವಿವರಿಸುತ್ತೇನೆ. ಮೊದಲು ಬಿಡಾರಕ್ಕೆ ಹೋಗೋಣ. ಹಾಗೆ ಆಗಲಿ, ನಡೆ, ಬಿಡಾರಕ್ಕೆ ಹೋಗೋಣ. ಸೀತೆ, ನಿನಗೊಂದು ಶುಭ ಸಮಾಚಾರವಿದೆ. ಅಂದರೆ ತ್ರಿಜಟೆ, ನನ್ನ ಸ್ವಾಮಿ ಪಾತಾಳದಿಂದ ಸುಕ್ಷೇಮವಾಗಿ ಬಂದರೆ? ಹೌದು ಸೀತೆ, ಹನುಮಂತ ಅವರು ನಿದ್ರೆ ಮಾಡುತ್ತಿರುವಂತೆಯೇ ತನ್ನ ಅಂಗೈಯಲ್ಲಿ ಮುಚ್ಚಿಟ್ಟುಕೊಂಡು ಕರೆ ತಂದದ್ದಾಯಿತು. ಆಹಾ, ಎಂಥ ಆನಂದಕರವಾದ ವಾರ್ತೆಯನ್ನು ತಂದೆ ತ್ರಿಜಟೆ. ಆ ಮಹಾತ್ಮನಾದ ಹನುಮಂತ ಎಂಥ ಮಹಾ ಸಾಹಸವನ್ನು ಮಾಡಿದ. ಅಂಥ ಮಹಾತ್ಮನ ಮೇಲೆ ನನ್ನ ಸ್ವಾಮಿಯ ಅನುಗ್ರಹ ನಿರಂತರವಾಗಿರಲಿ. ನಿಜ ಸೀತೆ, ಶ್ರೀರಾಮನಿಗೆ ಹನುಮಂತನಂಥ ನಿಷ್ಠಾವಂತ ಭಕ್ತ ಬೇರೊಬ್ಬನಿರಲು ಸಾಧ್ಯವಿಲ್ಲ. ಶ್ರೀರಾಮನ ಅನುಗ್ರಹ ಅವನ ಮೇಲೆ ಖಂಡಿತ ಇರುತ್ತದೆ. ತ್ರಿಜಟೆ, ನಮಗೆಲ್ಲ ಅತ್ಯಂತ ಆತಂಕದ ಕ್ಷಣಗಳನ್ನು ಉಂಟು ಮಾಡಿದ ಆ ಐರಾವಣನನ್ನು ಹನುಮಂತ ಸಂಹರಿಸಿರಬೇಕಲ್ಲವೇ? ಸಂಹರಿಸಿರಬೇಕು, ಆದರೆ ಇನ್ನೂ ಅವನು ಅಲ್ಲಿನ ವಿವರಗಳನ್ನು ಹೇಳಿಲ್ಲವಂತೆ. ಹೇಳಿದ ಮೇಲೆ ಆ ವಿಷಯವೂ ತಿಳಿಯುತ್ತದೆ. ಆ ವಿಷಯ ತಿಳಿಯಲಿ ಬಿಡಲಿ. ನನ್ನ ಸ್ವಾಮಿ ಮತ್ತು ಲಕ್ಷ್ಮಣ ಕ್ಷೇಮವಾಗಿ ಹಿಂದಿರುಗಿ ಬಂದರಲ್ಲ, ಅಷ್ಟೇ ಸಾಕು. ನೀನು ಅಂದುಕೊಂಡಂತೆ ಹನುಮಂತ ಸೂರ್ಯೋದಯಕ್ಕೆ ಮೊದಲೇ ಹಿಂದಿರುಗಿ ಬಂದು ಬಿಟ್ಟ. ಈಗ ಎಲ್ಲ ವಿಷಯ ತಿಳಿದಿರಬಹುದು. ತಿಳಿದ ಕೂಡಲೇ ನಾನು ಮತ್ತೆ ಬರುತ್ತೇನೆ. ತ್ರಿಜಟೆ, ನೀನೇ ನನ್ನ ಶುಭದ ಸಂಕೇತ. ಆಗಾಗ ಶುಭ ವಾರ್ತೆಗಳನ್ನು ತಂದು ನನ್ನ ಮನಸ್ಸಿಗೆ ಸಮಾಧಾನದ ಬೆಳಕನ್ನು ನೀಡುತ್ತಿರುವೆ. ಹೋಗಿ ಬಾ ತ್ರಿಜಟೆ, ಹೋಗಿ ಬಾ. ಪ್ರಭು ರಾಮಚಂದ್ರ, ನಿನ್ನೆ ರಾತ್ರಿ ನಾನೇ ಅಪೇಕ್ಷೆ ಪಟ್ಟು ನಿಮ್ಮ ಬಿಡಾರದ ಕಾವಲಿನ ಕರ್ತವ್ಯವನ್ನು ವಹಿಸಿಕೊಂಡೆ. ಆದರೆ ಆ ನನ್ನ ಕರ್ತವ್ಯದಲ್ಲಿ ಮಹಾಲೋಪ ಉಂಟಾಗಿ ನೀವು ಆಪತ್ತಿನಲ್ಲಿ ಸಿಲುಕುವಂತಾಯಿತು. ಅದು ನನ್ನದೇ ಅಪರಾಧ ಪ್ರಭು. ಅದಕ್ಕಾಗಿ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧನಿದ್ದೇನೆ. ಪ್ರಭು ರಾಮಚಂದ್ರ, ಇದು ಹನುಮಂತನ ಕರ್ತವ್ಯ ಲೋಪವಲ್ಲ, ಆ ದುಷ್ಟ ರಾಕ್ಷಸ ನೀಚ ಮಾಯೆ. ಆದ್ದರಿಂದ ಹನುಮಂತ ಶಿಕ್ಷಾರ್ಹನಲ್ಲವೆಂಬುದು ನಮ್ಮೆಲ್ಲರ ಅಭಿಪ್ರಾಯ. ಹೌದು ರಾಮಚಂದ್ರ, ಹನುಮಂತನೇ ತನ್ನ ಸಾಹಸದಿಂದ ಆ ಆಪತ್ತನ್ನು ತಪ್ಪಿಸಿದ. ಆದರೆ ಐರಾವಣ ರಾಮಚಂದ್ರನ ಬಿಡಾರವನ್ನು ಪ್ರವೇಶಿಸದಂತೆ ತಡೆಯಬೇಕಾಗಿತ್ತು. ಅದು ಖಂಡಿತ ನನ್ನ ಅಪರಾಧವೇ. ಯಾವ ಆಪತ್ತು? ಯಾವ ಐರಾವಣ? ಏನಾಯಿತು? ಅಯ್ಯೋ, ರಾತ್ರಿ ನಡೆದ ಘಟನೆಯ ಬಗ್ಗೆ ತಮಗೆ ತಿಳಿದಿಲ್ಲ ಎಂಬುದನ್ನು ನಾನು ಮರೆತು ಬಿಟ್ಟೆ. ವಾನರೇಂದ್ರ, ಹನುಮಂತ ನಮ್ಮ ಬಿಡಾರವನ್ನು ಕಾಯುತ್ತಿರುವನೆಂಬ ನೆಮ್ಮದಿಯಿಂದಲೇ ನಾವು ಬಿಡಾರದಲ್ಲಿ ಗಾಢವಾದ ನಿದ್ರೆಗೆ ಜಾರಿದೆವು.
ಬೆಳಗ್ಗೆ ನಾವು ಎಲ್ಲಿ ಮಲಗಿದ್ದೆವೋ ಅಲ್ಲೇ ಇದ್ದೆವು. ನಡುವೆ ಏನು ನಡೆಯುತ್ತೆ ಎಂದು ನಮಗೆ ಹೇಗೆ ತಿಳಿಯಬೇಕು? ಪ್ರಭು ರಾಮಚಂದ್ರ, ಅಲ್ಲಿ ಏನು ನಡೆಯುತ್ತೆ ಎಂಬುದನ್ನು ನಾನು ವಿವರವಾಗಿ ತಿಳಿಸುತ್ತೇನೆ. ನೀವು ಗಾಢ ನಿದ್ರಾವಸ್ಥೆಯಲ್ಲಿದ್ದಾಗ ಹನುಮಂತ ತಮ್ಮ ಕುಟೀರವನ್ನು ಕಾಯುತ್ತಿದ್ದ. ಅಲ್ಲಿಗೆ ಐರಾವಣನು ನನ್ನ ವಿಭೀಷಣ ವೇಷಧಾರಿಯಾಗಿ ಬಂದು ನಿಮ್ಮನ್ನು ಕದ್ದೊಯ್ದನು. ಅಲ್ಲಿ ಪಾತಾಳಕ್ಕೆ ಕರೆದುಕೊಂಡು ಹೋಗಿ ನಿಮ್ಮನ್ನು ಬಲಿ ಕೊಡಬೇಕೆಂದು ನಿರ್ಧರಿಸಿದ್ದನು. ಅದನ್ನು ನನ್ನಿಂದ ಅರಿತ ಹನುಮಂತ ಪಾತಾಳ ಲೋಕಕ್ಕೆ ಬಂದು ಐರಾವಣನು ಸಂಹಾರ ಮಾಡಿ ನಿಮ್ಮನ್ನು ಇಲ್ಲಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾನೆ. ಪ್ರಾಣಪ್ರಿಯನಾದ ಹನುಮಂತ, ನಿನ್ನಿಂದ ಯಾವ ಕರ್ತವ್ಯ ಲೋಪವೂ ಆಗಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ಅದ್ಭುತ ರೀತಿಯಲ್ಲಿ ಪಾಲಿಸಿರುವೆ. ಆ ರಾವಣನ ಮಿತ್ರನಾದ ಅಹಿರಾವಣನನ್ನು ಸಂಹರಿಸಿ ನೀನು ಅವನ ಬಲಗೊಂದಿಸಿರುವೆ. ನಿನ್ನ ಈ ಮಹಾ ಸಾಹಸವನ್ನು ವರ್ಣಿಸಲು ನನ್ನಲ್ಲಿ ಮಾತಿಲ್ಲ ಮಿತ್ರ, ಮಾತಿಲ್ಲ. ಹನುಮಂತ ಪ್ರಭು, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಹನುಮಂತ. ಬೆಳಗಾಯ್ತು, ಬೆಳಗಾಯ್ತು, ಸೂರ್ಯೋದಯವಾಯಿತು. ಇಷ್ಟು ಹೊತ್ತಿಗಾಗಲೇ ನನ್ನ ಮಿತ್ರನು ನನ್ನ ಶತ್ರುವನ್ನು ಬಲಿ ತೆಗೆದುಕೊಂಡಿರುತ್ತಾನೆ. ರಾಮ ಲಕ್ಷ್ಮಣರು ಸತ್ತರೆಂದು ಕೇಳಿ ಜೀವ ಭಯದಿಂದ ಆ ಕಪಿಗಳು ಪಲಾಯನ ಮಾಡುತ್ತವೆ. ಸಮುದ್ರದಲ್ಲಿ ಬಿದ್ದು ಹೀನಾಯವಾಗಿ ಸಾಯುತ್ತಾರೆ ಆ ಕಪಿಗಳು. ಲಂಕೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಗುತ್ತದೆ. ಆ ಸೀತೆ ನನ್ನ ವಶಳಾಗದೆ ಬೇರೆ ದಾರಿಯೇ ಇರುವುದಿಲ್ಲ. 3 ಲೋಕಗಳಲ್ಲಿಯೂ ನನ್ನನ್ನು ಎದುರಿಸುವ ವೀರ ಯಾರೂ ಇರುವುದಿಲ್ಲ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಪ್ರಣಾಮಗಳು ಮಹಾಪ್ರಭು. ಬಾದೂತ, ಸರಿಯಾದ ಸಮಯಕ್ಕೆ ಬಂದಿರುವೆ. ನೀನು ಶುಭ ಸಂದೇಶವನ್ನೇ ತಂದಿರುವೆ ಎಂದು ನನಗೆ ಚೆನ್ನಾಗಿ ಗೊತ್ತು. ವಾನರರೆಲ್ಲ ದಿಕ್ಕಾಪಾದಾಗಿ ಓಡುತ್ತಿರುವರೇನು? ಇಲ್ಲ ಪ್ರಭು, ವಾನರರೆಲ್ಲ ಯುದ್ಧ ಮಾಡಲು ಸಿದ್ಧರಾಗುತ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಒಡೆಯನಿಲ್ಲದೆ ಅವರು ಯುದ್ಧ ಮಾಡಲು ಹೇಗೆ ಸಾಧ್ಯ? ಪ್ರಭು, ಅವರು ತಮ್ಮ ಪ್ರಭುವಿನೊಂದಿಗೆ ಯುದ್ಧ ಮಾಡಲು ಬರುತ್ತಿದ್ದಾರೆ. ಮೂರ್ಖನಂತೆ ಮಾತನಾಡಬೇಡ. ರಾಮನು ತನ್ನ ಸೋದರನೊಂದಿಗೆ ಇಷ್ಟೊತ್ತಿಗಾಗಲೇ ಪಾತಾಳದಲ್ಲಿ ಅಳಿದು ಹೋಗಿರುತ್ತಾನೆ. ಪ್ರಭು, ಅಳಿದು ಹೋದವನು ರಾಮನಲ್ಲ, ಮತ್ತಾರೋ? ನಿಮ್ಮ ಮಿತ್ರ ಐರಾವಣ ಪ್ರಭು. ಇಲ್ಲ ಇಲ್ಲ ಇಲ್ಲ, ನನ್ನ ಮಿತ್ರ ಅಹಿರಾವಣನನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಹನುಮಂತನಿಂದ ಸಾಧ್ಯವಾಗಿದೆ ಪ್ರಭು. ದೂತ, ಸುಳ್ಳು ಹೇಳುತ್ತಿರುವ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು. ನೀವು ನನ್ನ ನಾಲಿಗೆ ಸೀಳಿದರು, ಶಿರವನ್ನೇ ಕತ್ತರಿಸಿದರು, ಸತ್ಯ ಸುಳ್ಳಾಗುವುದಿಲ್ಲ ಪ್ರಭು. ಆ ಹನುಮಂತ ಸುವರ್ಣ ತಟಾಕದ ಕಮಲದ ನಾಳದ ಮೂಲಕ ಪಾತಾಳಕ್ಕೆ ಹೋಗಿ ಐರಾವಣನನ್ನು ಕೊಂದು ಆ ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆತಂದ ಪ್ರಭು. ನಾನಂದುಕೊಂಡಿದ್ದೆಲ್ಲ ನಿರರ್ಥಕವಾಯಿತಲ್ಲ. ಮಿತ್ರ ರಾವಣ, ನಿನ್ನಿಂದ ನನ್ನ ಶತ್ರುವಿನ ನಾಶವಾಗುತ್ತದೆ ಎಂದುಕೊಂಡಿದ್ದೆ. ಆದರೆ ನೀನೇ ಹತನಾಗಿ ಹೋದೆಯ.
ನಿನ್ನಂತಹ ವೀರ ಮಿತ್ರನನ್ನು ಕಳೆದುಕೊಂಡು ನಾನು ನಿಸ್ಸಹಾಯಕನಾಗಿದ್ದೇನೆ. ಇಲ್ಲ ಮಿತ್ರ, ನಿನ್ನ ಸಾವಿನ ಸೇಡನ್ನು ನಾನು ತೀರಿಸಿಕೊಳ್ಳುತ್ತೇನೆ. ನನ್ನ ಶತ್ರುವನ್ನು ಸರ್ವನಾಶ ಮಾಡುತ್ತೇನೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಏನಾದರೂ ಹೊಸ ವಿಷಯ ತಿಳಿದೆ? ತಿಳಿಯಿತು ಮಹಾರಾಣಿ. ರಾಮ ಲಕ್ಷ್ಮಣರನ್ನು ಹನುಮಂತ ಸುರಕ್ಷಿತವಾಗಿ ಪಾತಾಳ ಲೋಕದಿಂದ ಕರೆತಂದಿದ್ದಾನೆ. ಹೌದೇ? ಸದ್ಯ ಐರಾವಣನಿಂದ ರಾಮ ಲಕ್ಷ್ಮಣರು ಕಂಕಣಾದೇವಿಗೆ ಬಲಿಯಾಗುವುದು ತಪ್ಪಿತಲ್ಲ? ತಪ್ಪಿತು ಮಹಾರಾಣಿ. ಈಗ ರಾಮನ ಬಿಡಾರದಲ್ಲಿ ಹೊಸ ಉತ್ಸಾಹ ತುಂಬಿ ತುಳುಕುತ್ತಿದೆ. ಸಖಿ, ಅವರು ಸುರಕ್ಷಿತವಾಗಿ ಬಂದರೆಂಬುದಕ್ಕಿಂತ ನನ್ನ ಪತಿಗೆ ಅಪಕೀರ್ತಿ ಉಂಟಾಗುವುದು ತಪ್ಪಿತಲ್ಲ ಎಂದು ಸಮಾಧಾನವಾಗುತ್ತಿದೆ. ಆದರೆ ಮಹಾರಾಣಿ, ಈಗ ಇನ್ನಷ್ಟು ಕೋಪಾವೇಶದಿಂದ ವಾನರ ಸೈನ್ಯ ಪ್ರಭುಗಳ ಮೇಲೆ ಯುದ್ಧಕ್ಕೆ ಸಿದ್ಧರಾಗುತ್ತಾರಲ್ಲವೇ? ಸಿದ್ಧರಾಗಲಿ, ಯುದ್ಧ ನಡೆಯಲೇಬೇಕು. ಆ ಯುದ್ಧದಲ್ಲಿ ನಮ್ಮ ಪ್ರಭು ರಾಮಚಂದ್ರನ ಮೇಲೆ ಜಯ ಸಾಧಿಸಿದರೆ ನನಗೆ ಖಂಡಿತ ಸಂತೋಷವಾಗುತ್ತದೆ. ಆದರೆ ವಂಚನೆಯ ಮೂಲಕ ಗೆಲ್ಲಲು ಪ್ರಯತ್ನಿಸುವುದನ್ನು ನಾನು ಒಪ್ಪುವುದಿಲ್ಲ. ಈಗ ಪ್ರಭುಗಳು ಏನನ್ನು ಯೋಚಿಸುತ್ತಾರೋ ನಾನಂತೂ ಕಾಣೆ. ಸೀತೆಯನ್ನು ಅಪಹರಿಸಿದಾಗಲೇ ಅವರ ಯೋಚನೆ ದಾರಿ ತಪ್ಪಿತು ಸಖಿ. ತಪ್ಪಿದ ದಾರಿಯಲ್ಲೇ ಅವರು ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡುತ್ತಲೇ ಇದ್ದಾರೆ. ಅದರಿಂದ ಹಲವು ಹಾನಿಗಳಾದರೂ ಅವರು ತಪ್ಪು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲವೆಂಬುದೇ ವಿಷಾದದ ಸಂಗತಿ. ಏನೇ ಆದರೂ ಪ್ರಭುಗಳ ಕೋಪವನ್ನು ಅಡಗಿಸುವುದಕ್ಕೆ ಕಷ್ಟವೆನಿಸುತ್ತದೆ ಮಹಾರಾಣಿ. ಕೆರಳಿದ ಅವರ ಕೋಪವನ್ನು ಶಾಂತಗೊಳಿಸಲು ನಾನು ಪ್ರಯತ್ನಿಸುತ್ತೇನೆ.